ನಿಮ್ಮ ಅಣ್ಣನ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಅಣ್ಣನ ನೋಡಿರೋದು ಕಡಿಮೆನ ರೀತಿಯಮ್ಮ. ಯಾಕಂದ್ರೆ ಆತ ಓದ್ತೀನಿ ಅಂತಂದು ಒಂದಿಷ್ಟು ದಿನ ಹಾಸ್ಟೆಲೊಳಗಿದ್ದ. ಅದಾದಮೇಲೆ ಓದಕ್ಕಂತ ಬೇರೆ ಬೇರೆ ಕಡೆನೇ ಹೋದ. ನನಗೆ ಗೊತ್ತಿರಂಗೆ ಮನೆಯಾಗಿದ್ದಿದ್ದು ಕಡಿಮೆನೇ. ಅಣ್ಣ ಹೊರಗಿದ್ದಿದ್ದ ಜಾಸ್ತಿ. ಎಲ್ಲರೂ ಭಾಳ ಒಳ್ಳೆತ, ಸ್ಟ್ರಿಕ್ಕು, ಆಮೇಲೆ ಸ್ಟ್ರೇಟ್ ಫಾರ್ವರ್ಡು, ಮಖಕ್ಕೆ ಹೇಳ್ತಾರ ಅಂತಂದು ಹೇಳ್ತಾರೆ ಜಾಸ್ತಿ. ಅಷ್ಟ ನಂಗೆ ಅಣ್ಣನ ಬಗ್ಗೆ ಗೊತ್ತು. ಆಮೇಲೆ ತುಂಬ ಲೈಫ್ನ ಎಂಜಾಯ್ ಮಾಡ್ತಾನೆ. ಶ್ರೀಮಂತನಾಗಿ ಇರಬೇಕು ಅನ್ನೋ ವ್ಯಕ್ತಿತ್ವ ನಮ್ಮ ಅಣ್ಣಂದು. ಅದಕ್ಕೋಸ್ಕರ ಆತ ಏನು ಬೇಕಾದ್ರೂ ಮಾಡ್ತಾನೆ. ಆತನೊಂದು ಕಂಫರ್ಟ್ ಝೋನ್ ಐತಿ, ಅದನ್ನ ಬಿಟ್ಟಂತರೂ ಬರಲ್ಲ ಅದಕ್ಕೆಮ್ಮ. ಹಂಗಲ್ರಿ, ಈಗ ಮಲ್ಲಿ ವಿಚಾರ ನಂಗೆ ಗೊತ್ತಿರೈತಿಯಮ್ಮ. ಯಾಕಂದ್ರೆ ಇಡೀ ಊರ ಮಾತಾಡ್ತೈತಿ. ನನಗೂ ಆ ವಿಚಾರ ಗೊತ್ತು. ಅದಕ್ಕನ್ನ ಈ ಊರಾಗ ಮಲ್ಲಿಯರ ಮನೆ ಹಿಂದನ ಮನೆ ತಗೊಂಡು ಅಲ್ಲಿ ಮನೆ ಹಾಕ್ಸ್ಬೇಕು ಅಂತಂದು ಅನ್ಕೊಂಡಿದ್ದ ಅಣ್ಣ ಅಂತಂದು ಎಲ್ಲ ಜನ ಮಾತಾಡ್ತಾರೆ. ನನಗೂ ಕಿವಿಗೆ ಬಿತ್ತು. ಆದ್ರೆ ಈ ವಿಷಯನ ನಿಮ್ಮ ಮುಂದೆ ಹೇಳೋದು ಎಷ್ಟು ಸೂಕ್ತ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸುಮ್ಮನಿದ್ದೆ ರೀ. ಅಕ್ಕ, ನೀ ಹಿಂಗೆ ಬೇಜಾರು ಮಾಡ್ಕೋತಿ ಅಂತಾನೆ ನಾವು ಎಲ್ಲ ವಿಚಾರ ಗೊತ್ತಿದ್ದೂ ಹೇಳಿದ್ದಿಲ್ಲ. ಇವ್ರಿಗೂ ಗೊತ್ತೈತದ ವಿಚಾರ, ನನಗೊಬ್ಬಕಿಗೆ ಅಲ್ಲ ಬಿಡು. ಅಲ್ಲಕ್ಕ, ಹಿಂಗಾದ್ರೆ ಮುಂದೆ ಜೀವನ ಹೆಂಗಕ್ಕ? ಏನಾರ ಮಾಡಿ ಮಾವರ್ನ ಇಲ್ಲೇ ಇರಂಗೆ ಮಾಡ್ಬೇಕಲ್ಲ. ಅವರು ವಾಪಸ್ ಫೋನೇ ಮಾಡಿಲ್ಲ ನಿಮಗೆ? ಹುಡುಗರು ಹೆಂಗದಾರಂತನೂ ಮಾಡಿಲ್ಲ? ಇಲ್ಲ, ಹುಡುಗರ ನನ್ನ ಫೋನ್ ತಗೊಂಡು ಅವರಪ್ಪ ಫೋನ್ ಮಾಡಿದ್ರು, ರಿಸೀವ್ ಮಾಡಲಿಲ್ಲ. ವಿಡಿಯೋ ಕಾಲು ಎಲ್ಲ ಮಾಡಿ ನೋಡಿದ್ರು. ಯಾಕಮ್ಮ ಫೋನ್ ರಿಸೀವ್ ಮಾಡಲ್ಲ ಅಪ್ಪ ಅಂತ ಕೇಳ್ತಾರೆ. ಏನು ಹೇಳಿ ನಾನು ಪ್ರತಿಭಾ, ಹೇಳಿ ನೀನ? ಅಕ್ಕ, ಈಗ ನೀ ನನಗೆ ಹೇಳ್ತಿದ್ದಿ ಧೈರ್ಯ ತಗೋ, ವಾಪಸ್ಸು ಮಾವಾಗ ನೀವು ಉತ್ತರ ಕೊಡಬೇಕಲ್ಲ ಇದಕ್ಕೆಲ್ಲ. ಹಿಂಗೆ ಬಿಟ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೀನು? ನಾ ಏನು ಮಾಡಲಿ? ನಾನಿವತ್ತು ನಿಮ್ಮ ಮಾವಾಗ ಎದುರು ಮಾತಾಡಿಲ್ಲ ಪ್ರತಿಭಾ. ನಂಗಂತರೂ ನಿಜವಾಗ್ಲೂ ಗೊತ್ತಾಗೋಲ್ದು ಏನು ಮಾಡ್ಬೇಕಂತ ಹೇಳಿ. ಅದಕ್ಕೆಮ್ಮ, ನಾಳೆ ನೀವು ತಯಾರಾಗ್ರಿ. ನಾನು ನೀವು ಅಣ್ಣನ ಆಫೀಸಿಗೆ ಹೋಗೋಣ. ಅಲ್ಲಿ ಆಫೀಸ್ ಒಳಗೆ ಅಣ್ಣನ ಅಲ್ಲೇ ಭೇಟಿಯಾಗೋಣ. ಬೇಡ, ಆಫೀಸಿಗೆ ಹೋಗೋದು ಬೇಡ. ಒಂದ್ಸರಿ ಅವರು ಬುತ್ತಿ ಬಾಕ್ಸ್ ಬಿಟ್ಟು ಹೋಗಿದ್ರಂತನ ನಾನು ಆಫೀಸಿಗೆ ಹೋಗಿದ್ದೆ. ದೊಡ್ಡ ರಗಳಿನ ಮಾಡಿಬಿಟ್ರು. ಇಲ್ಲ, ನಾನಂತೂ ಆಫೀಸಿಗೆ ಹೋಗಲ್ಲಪ್ಪ. ಅದಕ್ಕೆಮ್ಮ, ಅದು ಗೌರ್ಮೆಂಟ್ ಆಫೀಸ್ ರೀ, ಪ್ರೈವೇಟ್ ಆಫೀಸ್ ಅಲ್ಲ. ನೋಡ್ರಿ, ಏನೂ ಆಗಲ್ಲ. ನಾವು ಹೋಗೋಣ. ಹೋಗಿ ಹುಡುಗನ ಕರ್ಕೋರಿ. ಅಲ್ಲಿ ನಾವೇನು ಸೀನ್ ಕ್ರಿಯೇಟ್ ಮಾಡೋದೇನು ಬೇಡ್ರಿ. ಹಂಗೆ ಸಹಜವಾಗಿ ಮಾತಾಡಿ ಬರೋಣ. ಅಂದ್ರೆ ಅಣ್ಣಗೂ ಒಂದು ಹೆದರಿಕೆ ಇರುತ್ತೆ, ಆಫೀಸಿಗೂ ಬರ್ತಾರ ಅಂಥೇಳಿ. ಇಲ್ಲ, ಒಂದು ಕೆಲಸ ಮಾಡ್ತೀವಿ ಬಿಡ್ರಿ, ಅವ್ವ ನಾನು ಹೋಗ್ತೀವಿ, ನೀವು ಬರಬೇಡ್ರಿ. ಅವ್ವ ಬಂದ್ರೆ ಗೊತ್ತಲ್ಲ ಅಲ್ಲಿ ಏನಾಗುತ್ತೆ ಅಂತ ಹೇಳಿ. ಹಾಂ ಅಕ್ಕ, ಈ ಉಪಾಯ ಚಲೋ ಐತೆ ನೋಡು. ಹಂಗೆ ಮಾಡೋಣ. ಅತ್ತಿಯರು ಇವರು ಹೋಗಿ ಬರಲಿ, ನೀ ತಲೆ ಕೆಚ್ಕೋಬೇಡ. ಹಿಂಗಾರ ಮಾಡಿ ಮಾವಾರ ನೀನು ಕರ್ಕೊಂಡ ಬರ್ತಾರ. ಬಲವಂತವಾಗಿ ಎಷ್ಟು ದಿನ ಇಟ್ಕೋತೀವ ಪ್ರತಿಭಾ ನೀನು? ನಿಮ್ಮ ಮಾವನ್ನ ಅವ್ರಿಗೆ ಅನಿಸ್ಬೇಕು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಹೇಳಿ, ಅಂದ್ರೆ ಚಂದದ. ಬಿಡು, ಅವೆಲ್ಲ ಆಗದೆ ಇರೋದು ಹೋಗದೆ ಇರೋದು ನೋಡೋಣಂತೆ. ನಮ್ದು ಬಿಡು, ನೀನು ಯೋಚನೆ ಮಾಡು. ಏನು ಇಷ್ಟೊತ್ತು ಗರ್ಭಿಣಿ ಹೆಂಗಸರು ಹೊರಗೆ ನಿಲ್ಲೋದು ತಪ್ಪು, ನಿದ್ದಿಗೆಡೋದು ತಪ್ಪು. ನಡ್ರಿ, ಇಬ್ರು ಮಲ್ಕೊಳ್ರಿ. ಮುಂಜಾನೆ ವಿಚಾರ ಮಾಡೋಣಂತ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ನಡೀರಿ. ಅಕ್ಕ, ಪರವಾಗಿಲ್ಲ ಹೇಳು. ಏನು ಪರವಾಗಿಲ್ಲಲ್ಲ, ಮೊದ್ಲು ನಿನಗೆ ರೆಸ್ಟ್ ಅವಶ್ಯಕತೆ ಭಾಳ ಐತಿ. ಈಗೇನ್ರ ಅಪ್ಪಿತಪ್ಪಿ ಅತ್ತಿಯರ್ ನೋಡಿದ್ರ ನಿನ್ ಜೊತೆಗೆ ನಂಗೂ ಬೈತಾರ. ಇದನ್ನು ನೀ ದೊಡ್ಡ ಕೇಳಿಕೆ ಕಳ್ಸದಂತಂದು. ನಡಿ. ಸರಿ ಅದಕ್ಕೆಮ್ಮ, ನೀವು ಮಾಡ್ಕೊಳ್ರಿ ಹೋಗಿ. ಹುಡುಗರೆಲ್ಲ ಎಲ್ಲದರಕ್ಕ? ಅಷ್ಟು ಅತ್ತಿಯರ್ ರೂಮ್ನ ಕ್ಯಾಂಪ್ ಹಾಕ್ಯಾರ. ಅವಕ್ಕಂತ್ರ ಖುಷಿ. ಹಂಗೇನ್ರ ಬಿಟ್ರಂದ್ರೆ ಸರಿ, ನೀವು ಹೋಗ್ರಿ. ಪ್ರತಿಭಾ, ನೀ ಹೋಗಿ ಮಲ್ಕೋ. ನಾನು ಅವನ ಹತ್ರ ಮಾತಾಡಿ ಕರೆನ ನಾಳೆ ಹೋಗೋ ವ್ಯವಸ್ಥೆ ಮಾಡ್ತೀನಿ. ನಡಿ. ಸರಿ ರೀ, ಹಂಗೆ ಮಾಡಿ. ಯಾಕ್ಲ ಪ್ರಸಾದಿ ಇಲ್ಲಿ ನಿಂತಿದಿ? ಯಾಕಂದ್ರೆ ನಿಂತು ಬಂದಿಲ್ಲನೇ ಪ್ರಸಾದಿ? ಅಯ್ಯೋ ಯವ್ವ, ನಾನು ನಿನ್ನ ಹತ್ರ ಬರ್ಬೇಕಂದಿಂಬೆ. ಯಾಕ್ಲ, ಏನಾತ? ಆರಾಮದಿಲ್ಲ? ಆಕೆಲ್ಲದಳ?
ಯವ್ವ ಯಾರಿಗೂ ಏನೂ ಆಗಿಲ್ಲ. ನಾನು ಆರಾಮದೀನಿ, ಪ್ರತಿಭಾನು ಆರಾಮದಳ. ಇಷ್ಟೊತ್ತು ನಾನು ಪ್ರತಿಭಾ ಅತ್ತಿಗೆಮ್ಮ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ವಿ. ಈಗಿಬ್ರು ಹೋದ್ರು ಮಕ್ಕೊಳಕ. ನಾನು ನಿನ್ನ ಹತ್ರ ಬಂದು ಮಾತಾಡಿ ಮಕ್ಕೋಬೇಕಂತ ಅನ್ಕೊಳಕತ್ತಿದ್ದೆ. ಕರೆಂಟ್ ಒಂದು ಇದ್ದಿದ್ದಿಲ್ಲಲ್ಲ, ಅದು UPS ಏನಾಗೈತೆ ಏನೋ ಒಂದಿಟ್ಟು ತೋರ್ಸ್ಕೊಂಬರ್ತೀನಿ ನಾಳೆ. ಆ, ಯವ್ವ ಅಂದಂಗೆ ಅಣ್ಣ ಏನಾರ ಫೋನ್ ಮಾಡಿದ್ ನಂಬೆ? ಇಲ್ಲಪ್ಪ, ಅವಾಗ ಕೊನೆಗೆ ವಾರದಾಗ ಒಮ್ಮೆ 2 ಸರಿಯಾರ ಮಾಡ್ತಿದ್ದ, ಯವ್ವ ಆರಾಮದೇನು, ಯಪ್ಪ ಆರಾಮದೇನು ಅಂತಂದು. ಈಗಂತೂ ಏನು ಜುಮ್ ಅನ್ನೋಲ್ಲ ಜೊಟ್ಟ ಅನ್ನೋಲ್ಲ. ಏನು ಮಾಡ್ಬೇಕು? ಅದಕ್ಕೆ ನಾಳೆ ಅಣ್ಣನ ಹತ್ರ ಹೋಗಿ ಮಾತಾಡಿ ಕರ್ಕೊಂಬರೋಣ. ಪಾಪ ಅತ್ತಿಗೆಮ್ಮ ಹುಡುಗರು ಭಾಳ ಬೇಜಾರಾಕತ್ತಾರ, ಚಡ್ಪಡ್ಸಕತ್ತಾರ. ಅದಕ್ಕೆ ಹೌದಾ? ಹಾಂ, ಆಯ್ತು, ಹೋಗಿ ಬರೋಣಂತೆ. ಅತ್ತಿಗೆಮ್ಮನ ಬರ್ತೀನಂದ್ರು. ನಾನು ಬ್ಯಾಡ್ಬಿಟ್ರಿ ಅತ್ತಿಗೆಮ್ಮ ಯಾಕೆ ಬರ್ತೀರಿ, ನಾನು ಅವಾಗ ಹೋಗಿ ಬರ್ತೀವಿ ಅಂತಂದೆ. ಮೊದಲು ಬಾ ಅಂದೆ, ಅವರು ಹ್ಞೂ ಅಂದರು. ಯಾವಾಗ ಒಮ್ಮೆ ಅಣ್ಣ ಹೋದಾಗ ಅತ್ತಿಗೆಮ್ಮ ಆಫೀಸಿಗೆ ಹೋದಾಗ ಬಾಯಿ ಬಂದಂಗೆ ಮಾತಾಡಿ ಬೈದ್ರಂತ ಅಣ್ಣ. ಅದಕ್ಕೆ ಅತ್ತಿಗೆಮ್ಮ ಹೆದರ್ತಾರ. ಮತ್ತು ಸುಮ್ಮನೆ ಅವ್ರನ್ನ ಯಾಕೆ ಬೈಸೋದು? ನಾನು ನೀನು ಹೋದ್ರೆ ನಾನು ಬೈತಾನ, ನೀನಂತರೂ ಬೈಯೋದಿಲ್ಲ. ಅದಕ್ಕೆ ಹೋಗುನ್ ತಗೋ ನಾಳೆ. ಸರಿಪ್ಪ, ಹಂಗ ಮಾಡಂತವ. ಈಗ ಹೋಗಿ ಮಕ್ಕೋ, ಹೋಗಿ ಮುಂಜಾನೆ ಮಾತಾಡೋಣಂತ. ಆತವ. ಗುಡ್ ಮಾರ್ನಿಂಗ್ ಸ್ಟೆಲ್ಲಾ. ಗುಡ್ ಮಾರ್ನಿಂಗ್ ವೀರೇಶ್. ಸರ್ ಬಂದಿಲ್ಲ ಇನ್ನ? ಎಲ್ಲೋದ್ರು ಸರ್? ಯಾಕೆ ಇವತ್ತು ಇಷ್ಟು ಲೇಟ್ ಆಯ್ತು? ಅಂದಂಗ ಆಫೀಸಿಗೆ ಯಾಕೆ ಯಾರು ಬಂದಿಲ್ಲ ಇವತ್ತು? ನಂಗೆ ಗೊತ್ತಿಲ್ಲ ಅಪ್ಪ ಸರ್ ಯಾಕೆ ಬಂದಿಲ್ಲ ಅಂತ ಹೇಳಿ. ಏಕ ನಾ ಬಂದಿರೋದು ನಿಂಗೆ ಇಷ್ಟ ಆಗಲಿಲ್ಲೇನ? ನಾನು ನೋಡೋದೇ ಇಲ್ಲಲ್ಲ. ನಾ ಮಾತಾಡ್ಸಿದ್ರೆ ನೀಟಾಗಿ ರೆಸ್ಪಾಂಡ ಮಾಡಲ್ಲ. ಅಲ್ಲ, ಬರೀ ಸೀನಿಯರ್ ಸರ್ಸ್ ಅಷ್ಟೇ ಮಾತಾಡ್ಸಿದ್ರ. ನಮ್ಮಂಥ ಸಣ್ಣ ಪುಟ್ಟ ಇರೋ ವ್ಯಕ್ತಿಗಳ್ನು ಮಾತಾಡ್ಸ್ಬೇಕಪ್ಪ. ನಾವು ಕಾಣೋದೇ ಇಲ್ಲ ನಿಮ್ಗೆ. ಏ ಹಂಗೇನಿಲ್ಲ ವೀರೇಶ್. ಸರ್ ನಂಗೊಂದು ಫೈಲ್ ಕೊಟ್ಟಿದ್ರು. ಅದು ಯಾವುದೋ ಬಿಲ್ಡಿಂಗಿನ ಬಗ್ಗೆ ಎಲ್ಲ ಅದರದ್ದು ಏನೇನೋ ಬಿಲ್ ರೆಡಿ ಮಾಡೋಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ಕೇಳಿದೆ. ನಂಗೆ ಇವತ್ತು ಮಾರ್ನಿಂಗ್ ಎಷ್ಟೊತ್ತಿದ್ರು ಬೇಕು ಅಂದಿದ್ರಲ್ಲ, ಅದಕ್ಕೋಸ್ಕರ ಕೇಳಿದೆ. ಸರಿ, ನಾನು ನೋಡ್ತೀನಿ, ನೀನು ಹೋಗಿರು. ಕಾಫಿ ಕುಡ್ಕೊಂಬರೋಣ. ಭಾಳ ಥಂಡೈತಿ, ಮಳೆ ಬೇರೆ ಬರಕತ್ತೈತಿ. ಒಂದು ಸ್ವಲ್ಪ ಚಲೋ ಅನ್ಸುತ್ತೆ. ಹೋಗೋಣ. ಇಲ್ಲ ಇಲ್ಲ, ಅದು ನಾನು ಕಾಫಿ ಕುಡ್ಕೊಂಡು ನಾಷ್ಟ ಮಾಡ್ಕೊಂಡು ಬಂದಿನ ಮನೆಯಾಗ. ನಂಗೆ ತಿರ್ಗಾ ಕಾಫಿ ಚಾ ಕುಡಿಯೋದೆಲ್ಲ ರೂಢಿ ಇಲ್ಲ, ಬೇಜಾರಾಗಬೇಡ. ಅದೇ ನಾ ಫೈಲ್ ರೆಡಿ ಮಾಡ್ತಾ ಇರ್ತೀನಿ. ಸರ್ ಬರ್ಬೋದು ಈಗ, ನೀನು ಹೋಗಿರು. ಪ್ಲೀಸಾ, ಎಕ್ಸ್ಕ್ಯೂಸಾ? ಓಕೆ. ಸಂಜೆ ಮುಂದಾರ ನನ್ನ ಜೊತೆ ಕಾಫಿಗೆ ಬರ್ತೀಯಾ? ಹೆಂಗೂ ಸಂಜೆ ಮುಂದೆ ಎಲ್ಲರೂ ಆಫೀಸಿಂದ ಕಾಫಿಗೆ ಹೋಗ್ತೀವಲ್ಲ, ನನಗೋಸ್ಕರ ವೆಯ್ಟ್ ಮಾಡ್ತೀಯಾ? ನೀ ಹೋಗೇ ಬಿಟ್ಟಿರ್ತೀಯಪ್ಪ, ಇರೋದೇ ಇಲ್ಲ. ಹಾಂ, ಶೋರ್ ವೆಯ್ಟ್ ಮಾಡ್ತೀನಿ. ಹೋಗ್ಬೋದು ಈಗ ನೀನು. ಓ, ಇವ ಒಬ್ಬ ಹೋದಾನ. ರೀ ಗುರು ಅವರೇ, ಗುರು. ಹೇಳಿ ಇಷ್ಟೆಲ್ಲ ಮೇಡಮ್, ಆಯ್ತಾ ನಾಷ್ಟಾಗಿಷ್ಟ? ಏನು ಇಷ್ಟಕ್ಕೊಂದು ಬಿಸಿ ಇದ್ದೀರಿ? ತಲೆ ಎತ್ತಿನ ಮಾತಾಡವಲ್ರಿ, ಯಾಕ ಏನಾಯ್ತು? ಅಯ್ಯೋ ಸುಮ್ನಿರ್ರಿ. ಈಗ ಪ್ರತಾಪ್ ಸರ್ ಬಂದ್ರೆ ಬಾಯಿಗೆ ಬಂದಂಗೆ ಬೈತಾರ. ಕೆಲಸ ಆಗಿಲ್ಲ ಇಲ್ಲಿ. ಅದು ಇವ್ರದ್ದು ರಿತೇಶ್ ಟ್ರೆಂಡಿಂಗ್ ಕಂಪ್ನಿಯವ್ರದ್ದು ಹಂಗೆ ಐತಲ್ಲ ಬಿಲ್ಲು, ಅದು ಆಗಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈಯಕತ್ತಾರ. ನೀವೇನು ಕಾಫಿ ಹೊಂಟಿದ್ರಾ? ನೀವು ಹೋಗಿ ಬನ್ನಿ, ನಾನೇನು ಬರಲ್ಲ. ಆಯ್ತಾಯ್ತು, ನೀವು ಕೆಲಸ ಮಾಡ್ಕೊಳ್ಳಿ. ಹಾಳಾದವ ಇನ್ನೂ ಬರವಲ್ರಲ್ಲ. ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರ, ಬರೋದೇ ಇಲ್ಲ. ಈಗ ಯಾರ ಬಂದ್ರು ಅಂದ್ರೆ ನನಗೆ ತೊಂದರೆ ಸುಮ್ಮನೆ. ಏನ ಹಾಯ್ ಸ್ಟೆಲ್ಲಾ. ಓ ಸಾಹೇಬ್ರು ಈಗ ಬಂದ್ರಾ? ಎಷ್ಟೊತ್ತಾದ ನಾ ಕಾಯಕ. ಎಲ್ಲರೂ ಕರ್ಕೊಂಡು ಹೋಗ್ತೀನಿ, ಏನಾರು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಇವಾಗ ನೆನಪೇ ಇರಲ್ಲ ಅನ್ಸುತ್ತಲ್ಲ. ನಾನು ನಾಷ್ಟ ಮಾಡ್ಲಾರ್ದಂಗೆ ಬಂದೀನಿ, ನೀವು ನಾಷ್ಟ ಕರ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಎಷ್ಟು ಹಸಿವಾಗೈತೆ ಗೊತ್ತಾ ಈಗ. ಆಮೇಲೆ ವೀರೇಶ ಬಂದು ಕಾಫಿಗೆ ಹೋಗೋಣ ಅಂತ ಹಲ್ಕಿರ್ಕೊಂಡು ಕೇಳ್ತಾನೆ. ನೀವೊಬ್ಬರು ಬೇಗ ಬಂದು ಅದು ಗೋಳು ನನಗೆ. ಎಷ್ಟು ಹಸಿವಾಗೈತೆ ಗೊತ್ತೇನೆ? ಸಾರಿ ಮೈ ಲವ್, ಸಾರಿ. ಗುರು ಮತ್ತು ಚರಣ್ ಇಬ್ರು ಅದಾರ ಆಫೀಸ್ ಒಳಗೆ, ಅವರೆಲ್ಲೂ ಹೋಗಿಲ್ಲ, ಇಲ್ಲೇ ಹಿಂದೆ ಅದಾರ ಕ್ಯಾಬಿನ್ಯಾಗ. ಓಕೆ, ಬೇಜಾರಾಗ್ಬೇಡ. ಈಗ ಹೋಗೋಣ. ರೆಡಿಯಾ? ನಾನು ಏನೂ ತಿಂದಿಲ್ಲ, ಹಾಗೆ ಬಂದೆ. ನೀನು ಕರ್ಕೊಂಡು ಹೋಗ್ತೀನಿ ಅಂದಿದ್ನಲ್ಲ. ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಈ ವೆದರಿಗೆ ಎಚ್ಚರ ಯಾರಿಗಾಗುತ್ತೆ ಹೇಳು? ಹಚ್ಕೊಂಡು ಮಲ್ಕೊಂಡಷ್ಟು ನಿದ್ದೆ ಬರುತ್ತೆ ಮಾರೈತಿ. ಬಾಬಾ ಬೇಗ ಹೋಗೋಣ, ಲೆಟ್ಸ್ ಗೋ. ನೀವಂತೂ ಯಾವತ್ತೂ ಟೈಮಿಗೆ ಬರಲ್ಲ. ಸರಿ ಬನ್ನಿ. ವೀರೇಶ್, ನಿಮ್ಮ ಹಕ್ಕಿ ಹಾರೋತಲ್ರಿ ಪ್ರತಾಪ್ ಸರ್ ಜೊತೆಗೆ. ನಾನು ಗಾಳ ಹಾಕ್ತಾನೆ ಅದೀನ್ರಿ. ಏನೂ ಒಂದು ಕಾಸಿನ ಉಪಯೋಗನೂ ಇಲ್ಲ. ನಾವು ಹಾಕೋ ಗಾಳು ಹಕ್ಕಿ ತಿನ್ನಲ್ಲ ಅನ್ನತ್ತ. ರೊಕ್ಕಿದ್ದಾರು ಅಧಿಕಾರ ಇದ್ದಾರದೇ ಬೇಕು ಅನ್ನತ್ತ ಕಾಳು. ಏನು ಮಾಡೋಕ್ಕಾಗತ್ತೆ? ಬನ್ನಿ ನಾವು ಹೋಗಿ ಟೀ ಕುಡ್ದು ಬರೋಣ. ಕೇಳಿದ್ನಪ್ಪ ಕಾಫಿ ಕುಡ್ದು ಬರೋಣ ಅಂತಂದು ನಮ್ಮ ಮನೆಗೆಲ್ಲ ಮಾಡಿ ಬಂದೀನಿ ಅಂದ್ಲು. ಈಗ ನೋಡ್ರಿ ಹೆಂಗೆ ಓಡೋದ್ಲು ಪುರ್ಕನ.
ಏನು ಮಾಡೋಕ್ಕಾಗಲ್ಲ. ನಾ ಹಾಕಿದ್ದ ಕಾಳ ಹಕ್ಕಿ ತಿನ್ನಲ್ಲ ಅನ್ನತ್ತೆ. ನೋಡಿ, ಅದು ಮದುವೆ ಆಗಿ ಎರಡೆರಡು ಮಕ್ಕಳಿರೋ ಗಂಡಸರು ಬೇಕು, ಅಂಕಲ್ಗಳು ಇವರಿಗೆ. ನಾವೆಲ್ಲ ಹುಡುಗರು ಇವ್ರ ಕಣ್ಗೆ ಕಾಣಲ್ಲ ರೀ. ಏನ್ರಿ ಮಾಡಿದ್ದು ಹೇಳಿ ನಾವು ನಮ್ಮಂಥ ಹುಡುಗರು? ಅಯ್ಯೋ, ಅದೆಲ್ಲ ಸುಮ್ಮನೆ ಅಟ್ರಾಕ್ಷನ್ ರೀ. ಅವಳೇನೋ ಅವ್ರ ಮದುವೆ ಆಗೋಕ್ಕಾಗತ್ತೇನ್ರಿ? ಏನೋ ಪ್ರತಾಪ್ ಸರ್ ಏನಾರು ಅವ್ರ ಮದುವೆ ಆಗ್ತಾನ? ನಮ್ಗೆ ಯಾಕೆ ಬೇಕು ಬನ್ನಿ. ಈಗ ಮೊದಲೇ ಆಫೀಸಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ, ಆಮೇಲೆ ಇದನ್ನ ಯಪ್ಪ ನೋಡ್ತಿರ್ತಾನ. ಅಪ್ಪಿ ತಪ್ಪಿ ಸೌಂಡ್ ಏನಾರ ಬಂದು ಆಮೇಲೆ ನಮ್ಮ ಕತೆ ಅದೋಗತಿ. ಯಾಕೆ ಬೇಕು? ಬನ್ನಿ ಬನ್ನಿ, ಅಧಿಕಾರ ಇರೋರಿಗೆ ಈಗೆಲ್ಲ. ನಡೀರಿ, ನಾವು ಹೋಗೋಣ, ಚಾ ಕುಡಿದು ಬರೋಣ. ಇನ್ನೂ 15 ನಿಮಿಷ ಐತಲ್ಲ ಆಫೀಸ್ ಟೈಮಿಗೆ. ಹೋಗೋಣ ನಡೀರಿ. ಶೋರನ್ರಿ, ನಮ್ಮ ಸಾವುಕಾರ ಮಂದಿಗೆ ಕತೆ ಹೆಂಗೆ ಬರಕತ್ತೈತಿ ಅಂತ ತಿಳಿಸ್ರಿ. ಆಮೇಲೆ ಎಲ್ರಿಗೂ ಒಂದು ವಿಷಯ ತಿಳಿಸೋದಿತ್ತು. ಏನಂದ್ರೆ, ಎಲ್ಲ ಕ್ಯಾರೆಕ್ಟರ್ ಪ್ಲೇನ್ ಮಾಡೋದು ನಾನೇನೆ. ನೀವೇನು ಬೈತಿರ್ತೀರಲ್ಲ, ಸ್ವಲ್ಪ ನೋಡ್ಕೊಂಡು ಬೈರಿ. ಅದೊಂದ ನನ್ನ ರಿಕ್ವೆಸ್ಟ್. ಧನ್ಯವಾದಗಳು.